ನೋಡು ನಾನು ಮಸಾಲೆ ರುಬ್ಬಿದ್ದೆ ಕರೆಂಟ್ ಹೋಗೈತೆ ನೋಡು. ನಾನು ಅದಕ್ಕೆ ಬೇಗ ಮಸಾಲೆ ರುಬ್ಕೊಂಡೆ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಕರೆಂಟ್ ಹೋಗಿರೋದು. ಮಸಾಲೆ ಆಮೇಲೆ ಕಲ್ಲಲ್ಲೇ ನಾನು ರುಬ್ಬೇಕಿತ್ತು. ಅದಕ್ಕೆ ಬೇಗ ಕರೆಂಟ್ ಹೋಗುತ್ತಂತಾನೆ ನಾನು ಬೆಳಿಗ್ಗೆ ಬೇಗ ಮಸಾಲೆ ರುಬ್ಕೊಂಡು ಸಾಂಬಾರು ಮಾಡ್ಕೊಡೋದು. ಈಗ ಒಂದು 4 ದಪ್ಪ ಮೆಣಸಿನ್ಕಾಯಿ ಐತೆ, ಹಾಕ್ಬಿಟ್ಟು ಒಂದು ಪಲ್ಯ ಮಾಡಿಬಿಡ್ತೀನಿ. ಹೆಂಗೋ ಸೌತೆಕಾಯಿ ಸಾಂಬಾರು ಮಾಡೀನಿ, ಪಲ್ಯ ಒಂದು ಮಾಡಿಬಿಟ್ರೆ ಅತ್ತೆಗೆ ಒಂದು ಬೆನ್ನು ಅಂತೆ ಹಾಸ್ಪಿಟ್ಲಿಗೆ ಒಂದು ಕರ್ಕೊಬೇಕು. ಎಂತ ಮಾಡೋದೆ ಅಂದರೆ ರಿಕ್ಷಾ ಮಾಡ್ಕೊಂಡು ಹೋದ್ರೆ ಒಂದು 300 ರೂಪಾಯಿ ಕೊಡಬೇಕು. ಎಂತ ಮಾಡೋದೇ ಗೊತ್ತಿಲ್ಲ. ನಮ್ಮನೆ ಹುಡುಗ ಬೇರೆ ಇದಕ್ಕೆ ನಾಟಿ ಮಾಡ್ತಾನೆ, ನಾಟಿ ಮಾಡೋಕೆ ಹೋಗಾರೆ ಅಪ್ಪನ ಜೊತೆ ಹೋಗೋಣ, ಇಲ್ಲಾಂದ್ರೆ ಅವನಾದರೂ ಸ್ಕೂಟಿಲಾದರೂ ಕರ್ಕೊಂಡು ಹೋಗ್ತಿದ್ದ. ಎಂತ ಮಾಡೋದೇನು, ಅತ್ತೆ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ನಾಟಿ ಜನ ಬಂದರೆ ಅವ್ನು ರಜೆ ಹಾಕಿ ಬರೋಂಗೂ ಇಲ್ಲ, ಅಲ್ಲಿ ಕೆಲಸ ಮಾಡೋರು ಯಾರಿಲ್ಲಲ್ಲ. ಹಾಗಾಗಿ ನಾನು ರಿಕ್ಷಾ ಮಾಡ್ಕೊಂಡಾರು ಈಗ ಅತ್ತೆ ನನ್ನ ಕರ್ಕೊಂಡು ಹೋಗ್ಬೇಕು. ಬೆನ್ನು ಅಂತ ಏನು ಕೂಗ್ತಾರೆ ಏನು ಪುಸ್ತತಿಲ್ಲ. ಇವಾಗ ಬೇರೆ ಪಲ್ಯ ಮಾಡಿಬಿಟ್ಟು ನಾನು ಓದ್ತೀನಿ, ಹಾಸ್ಪಿಟ್ಲಿಗೆ ರಿಕ್ಷಾ ಮಾಡ್ಕೊಂಡಾರು ಓದ್ತೀನಿ. ಎಂತ ಮಾಡೋದು, ಒಂದು 350-400 ರೂಪಾಯಿ ಆಗುತ್ತೆ. ಎಂತ ಮಾಡೋದು, ಬೆನ್ನು ಅಂದ್ರೆ ಕರ್ಕೊಬೇಕು, ಮತ್ತೆಲ್ಲ ಹಾಸ್ಪಿಟ್ಲಿಗೆ ಅದು ಇದು ಒಂದು 1000 ರೂಪಾಯಿ ಬೇಕಿವಾಗ. ಕರ್ಕೊಂಡು ಹೋಗಲೇಬೇಕಲ್ಲ. ಎಂತ ಮಾಡೋದು, ಅತ್ತೆ ಬೆನ್ನು ಒಂದು ಕೂಗಾಡ್ತಾರಲ್ಲ, ಇನ್ನೆಂತ ಮಾಡೋದು. ಅಮ್ಮ ಎಂತ ಸಾರು ಮಾಡಿ ಅಲ್ಲ, ಇನ್ನು ತರಕಾರಿ ಎಲ್ಲ ಕುಚ್ತಾ ಇದೆಯಾ, ಒಲೆ ಮೇಲೆ ಸಾಂಬಾರು ಕುದಿತೈತೆ ಮರತಿ, ಎಂತ ಮಾಡ್ತಾ ಇದೀಯಾ? ಈ ಹುಡುಗ ನೀವೊಂದು ತಲೆ ಬಿಸಿ, ನನ್ನ ಕೆಲಸ ಆಗಿಲ್ಲ ಅಂತ ನನಗೆ ಇದಕ್ಕೊಂದು ಅಲ್ಲಿ ಸಾಂಬಾರು ಇಟ್ಟು ನೀವು ಒಲೆ ಮೇಲೆ ಸೌತೆಕಾಯಿ ಸಾಂಬಾರು ಕುದಿತೈತೆ, ಒಂದು 4 ದಪ್ಪ ಮೆಣಸಿನ್ಕಾಯಿ ಐತೆ, ಅದನ್ನ ಹಾಕಿ ಪಲ್ಯ ಮಾಡ್ತೀನಿ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಿಮ್ಗೇನು ಇವಾಗ ಚಿಂತೆ? ಹೋಗಲ್ಲ, ನಾಟಿ ಮಾಡ್ತಾರೆ ಅಣ್ಣ ಅಪ್ಪ ಎಲ್ಲ ಹೋಗೋರಲ್ಲ ಗದ್ದೆ ಬಿಡ್ಕೆ, ನೀನು ಹೋಗಲ್ಲ. ಏನಾದ್ರು ಕೆಲಸ ಮಾಡಿದ್ಬಿಟ್ಟು ಮನೇಲಿ ನಾನು ಕೇಳಕ್ಕೆ ಬಂದಾನೆ. ಅಲ್ಲೇ ಗುಂಡ, ಅಲ್ಲ ಅಜ್ಜಿ ಒಂಚೂರು ನೀರು ಬೇಕಂತ ತಗೊಂಡು ಕೊಡ ಮರೆಯ, ಬೆನ್ನು ಅಂತ ಕೂಗಾಡ್ತಿದ್ದಾರೆ ನೀರು ಬೇಕು ಅಂತ. ಅಲ್ಲಿ ನೀರು ಕಾಯಿಸಿಟ್ಟಿನಿ ನೋಡು, ತಣ್ಣಗೈತೆ ನೋಡು, ಬಿಸಿ ಅಂತ ಅಲ್ಲಿ ಟೇಬಲ್ ಮೇಲೆ ಇಟ್ಟು ಬಂದೀನಿ. ತಣ್ಣಗಾದ್ರೆ ತಗೊಂಡೋಗಿ ಅಜ್ಜಿ ಕೊಡು, ಬೆನ್ನು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತೆ. ಅಣ್ಣ ಬೇರೆ ನಾಟಿ ಮಾಡಕ್ಕೆ ಹೋಗಾನೆ, ಇವಾಗ ರಿಕ್ಷಾ ಮಾಡ್ಯಾರು ಕರ್ಕೊಂಡು ಹೋಗ್ಬೇಕು ನಾನು. ಆ ನೀರು ತಗೊಂಡೋಗಿ ಅಜ್ಜಿ ಕೊಡು ನೋಡೋಣ. ಅಮ್ಮ ಎಂತಕ್ಕೆ ರಿಕ್ಷಾ ಮಾಡಿ ಕರ್ಕೊಂಡು ಹೋಗ್ತೀಯ? ಅಲ್ಲ ಗಾಡಿ ಐತೆ ಮಾರತಿ, ರಿಕ್ಷಾ ಮಾಡಿ ರಿಕ್ಷಕ್ಕೆ 350-400 ರೂಪಾಯಿ ಕೊಡ್ತೀನಿ ಅಂತೀಯಲ್ಲಮ್ಮ, ಎಂತದ ನಿನ್ ಮಂಡೆ ಬಿಟ್ಟಾನೆ? ಅಲ್ಲ ಗಾಡಿ ಐತೆ ಮರತಿ, ರಿಕ್ಷಾ ಮಾಡ್ತಿ ಅಂತೀಯಲ್ಲ. ಗಾಡಿ ಐತೆ, ಗಾಡಿ ಓಡಿಸೋದು ಬೇಡವಾ? ಅಣ್ಣ ಅಲ್ಲಿ ನಾಟಿ ಮಾಡಕ್ಕೆ ಹೋಗಾನೆ, ನಾಟಿ ಮಾಡೋದು ಬಿಟ್ಬಿಟ್ಟು ಅಲ್ಲ ಆಳೆಲ್ಲ ಬಂದವ್ರೆ ಬಿಟ್ಬಿಟ್ಟು ಬರೋಕ್ಕಾಗುತ್ತಾ? ಬಾ ಅಂದರೆ ಬರೋಕ್ಕಾಗುತ್ತಾ ಅವನಿಗೆ? ಅಲ್ಲಿ ಕಳೆ ಹಾಕಿರ್ಬೇಕು, ಅಗೆ ಹಾಕಿರ್ಬೇಕು, ಅದು ಇದು ಕೆಲಸ ಐತೆ ಅಲ್ಲಿ. ನಾನು ನೀವು ನಾಟಿ ಮಾಡೋದು ಬಿಟ್ಬಿಟ್ಟು ಬಾ ಅಂದರೆ ಕೂಗಾಡಲ್ಲ ನಿಮ್ಮಪ್ಪ. ಅದಕ್ಕೆ ರಿಕ್ಷಾ ಮಾಡೋರು ಕರ್ಕೊಂಡು ಹೋಗ್ತೀನಿ. ಎಂತ ಮಾಡೋದು, ಗಾಡಿ ಓಡಿಸೋರು ಯಾರು ಬೇಕಲ್ಲ. ನೀನು ಗಾಡಿ ಓಡಿಸೋಕೆ ಬರುತ್ತಾ ನಿಮಗೆ? ಅಮ್ಮ ಎಂತದೇ ನೀನು? ಅಲ್ಲ ನಂಗೆ ಗಾಡಿ ಓಡಿಸೋಕೆ ಬರಲ್ಲ ಅನ್ನೋದ ನೀನೀಗ? ಅಲ್ಲ ನಾನು ಗಾಡಿ ಓಡಿಸಿ ಅಜ್ಜಿನ ನಾನು ಕರ್ಕೊಂಡು ಹೋಗ್ತೀನಿ, ಸುಮ್ಮನಿರು ನೀನು. ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲ ಡಾಕ್ಟ್ರಲ್ಲಿ ನಾನು ತೋರಿಸ್ಕೊಂಬತ್ತೀನಿ ಅಜ್ಜಿನ, ನಾನು ಕರ್ಕೊಂಡು ಹೋಗ್ತೀನಿ. ನೀ ಕೀ ಕೊಡು, ಅಣ್ಣ ಬರೋದು ಬೇಡ, ಅಣ್ಣ ಕೆಲ್ಸಕ್ಕೆ ಹೋಗ್ಲಿ, ನಾನು ಕರ್ಕೊಂಡು ಹೋಗ್ತೀನಿ. ನೀ ತಲೆ ಬಿಸಿ ಮಾಡ್ಕೋಬೇಡ. ಅಲ್ಲ ಎಂಥದ್ದು ನೀನು ಗಾಡಿ ಓಡಿಸ್ತೀಯಾ? ಅಲ್ಲ ಮರಯ್ಯ, ಗಾಡಿ ಕಲ್ತಿಲ್ಲ ಎಂತಿಲ್ಲ, ಗಾಡಿ ಓಡಿಸ್ತೀಯ ಅಂತೀಯಲ್ಲ ಮರಯ್ಯ. ಎಲ್ಲಾದ್ರೂ ತಗೊಂಡೋಗಿ ಎಲ್ಲಾದ್ರೂ ಕುಟ್ಬಿಟ್ರಿ ಎಂತ ಮಾಡೋದು ಆಮೇಲೆ ನಾನು? ಅಲ್ಲ ಕೀ ಕೊಟ್ಟು ಆಮೇಲೆ ಏನಾರ ಆದ್ರೆ ನಿಮ್ಮ ಅಪ್ಪ ನಿನ್ನ ಅಣ್ಣ ಇಬ್ರು ಬಂದು ನನಗೆ ನಾನು ಇರ್ತಾರೇನಾ? ಅಮ್ಮ ಮೊನ್ನೆ ಆ ಪಕ್ಕದ ಮನೆ ವಿನಯನ ಗಾಡಿ ನಾನೇ ತಗೊಂಡೋಗಿದ್ದು. ಎಲ್ಲಿ ತನಕ ಅಂತೀಯ? ಅಲ್ಲಿ ಈ ಬಿಸು ಪ್ಯಾಲೇಸ್ ಐತಲ್ಲ, ಮದುವೆ ಮನೆ ಊಟಕ್ಕೆ ಹೋಗುವ ಅಲ್ಲಿ ತನಕ ನಾನೇ ಗಾಡಿ ಓಡಿಸ್ಕೊಂಡು ಹೋಗಿದ್ದು. ವಿನಯನ್ ಕೇಳ್ಬೇಕಾದ್ರೆ ವಿನಯ ಹಿಂದೆ ಕೂತಿದ್ದು, ನಾನು ವಿನಯ ಹೋಗಿದ್ದು, ನಾನೇ ಗಾಡಿ ಓಡಿಸಿದ್ದು, ಬರ್ತಾನು ನಾನೇ ಓಡಿಸಿದ್ದು. ಕೇಳು ವಿನಯನ್ ಕೇಳಬೇಕಾರೆ. ಹೌದಾ, ನಿನ್ ಗಾಡಿ ಓಡಿಸಕ್ ಬರುತ್ತಾ? ಅಲ್ಲ ಮರೆಯ, ನಂಗೆ ಹೆದರಿಕೆ ಆಗುತ್ತೆ ಮರೆಯ, ನೀನು ಗಾಡಿ ಓಡಿಸ್ತೀಯ ಅಂದರೆ. ಅಲ್ಲ ಆಮೇಲೆ ಏನಾರು ಆಗ್ಬಿಟ್ರೆ ಎಂತ ಮಾಡೋದು ಮರೆಯ? ಅಮ್ಮ ನೀನು ಸುಮ್ಮನಿರು, ಹೆದರ್ಬೇಡ ನೀನು. ನೀ ಫಸ್ಟ್ ಕೀ ಕೊಡು, ನಾನು ಅಜ್ಜಿನ ಕರ್ಕೊಬರ್ತೀನಿ. ನೀ ಮನೆ ಕೆಲಸ ಎಲ್ಲ ಮಾಡ್ಕೊ, ನೀನು ಹೆದರ್ಕೋಬೇಡ ಅಮ್ಮ, ಕೀ ಕೊಡು. ಸರಿ ಅಜ್ಜಿ ಹತ್ರ ರೆಡಿ ಆಗಕ್ಕೆ ಕೇಳೋಂಗಾದ್ರೆ ಅಜ್ಜಿನ ಕರ್ಕೊಬ ನೋಡೋಣ. ನಿನ್ನ ಮನೆ ಓಡಿಸಿ ಅಂತೀಯ ಮರೆಯ, ನಂಗೆ ಯಾಕೋ ಧೈರ್ಯ ಇಲ್ಲ. ಓಡಿಸಿದ್ದೆ ಹೌದಲ್ದ? ಓಡಿಸಿದ್ರೆ ಮಾತ್ರ ಹೋಗು ಮಗನೆ, ಇಲ್ಲಾಂದ್ರೆ ಅಜ್ಜಿನ ಬೇರೆ ಮೊದಲೇ ಸೊಂಟ ನೋವು ಬೆನ್ನು ನೋವು ಅಂತಾರೆ, ಕರ್ಕೊಂಡು ಹೋಗಿ ಮತ್ತೆ ಎಲ್ಲ ಬೀಳ್ಸ್ಬಿಟ್ಟಿಯಾ, ಹುಷಾರು ಮಗನೆ. ಸರಿ ಅಮ್ಮ, ಅಜ್ಜಿನ ರೆಡಿ ಆಗಕ್ಕೆ ಹೇಳ್ತೀನಿ ನಾನು. ಅಜ್ಜಿಯ ಅಜ್ಜಿಯ ಬಾ, ನಾನು ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಬೆನ್ನು ಅಂತಿದ್ದಿ ಅಂತಲ್ಲ ಅಮ್ಮ ಹೇಳುತ್ತಾ, ಬಾ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಬಾ. ಬೆನ್ನುಗೆ ಡಾಕ್ಟ್ರಲ್ಲಿ ತೋರಿಸ್ಕೊಂಬರ್ತೀನಿ, ನಾನು ಕರ್ಕೊಂಡು ಹೋಗ್ತೀನಿ ಗಾಡೀಲಿ. ಅಣ್ಣ ಕೆಲ್ಸಕ್ಕೆ ಹೋಗೋಣ, ಅದಕ್ಕೆ ನನ್ನ ಹತ್ರ ಅಮ್ಮ ಹೇಳಳೆ ಕರ್ಕೊಂಡು ಬಾ ಅಂತ. ರೆಡಿ ಆಗು ಬೇಗ. ಅಲ್ಲ ಎಂತ ಅಮ್ಮ ನಿನ್ನ ಹತ್ರ ಹೇಳ? ಅಲ್ಲ ನಿಂಗೆ ಗಾಡಿ ಓಡ್ಸಕ್ಕೆ ಬರುತ್ತಾ ಮರಯ್ಯ? ಮೊದಲೇ ನನ್ನ ಸೊಂಟ ಬೆನ್ನೆಲ್ಲ ಮುರಿದೋಗೈತೆ, ಬೆನ್ನು ಅಂತ ಏನು ಸಳಿತದೇ ಪುರ್ಸೋತಿಲ್ದೇನೆ ನನಗೆ. ಆಮೇಲೆಲ್ಲ ನೀನು ಬೀಳ್ಸ್ಬಿಟ್ಟಿಯಾ, ನಿನ್ನ ಹತ್ರ ಬರೋಕ್ಕೂ ನಂಗೆ ಭಯ ಆಗುತ್ತೆ ಮರಯ್ಯ. ಅಲ್ಲ ಅಣ್ಣಿಲ್ಲನಾ? ಅಣ್ಣ ಎಲ್ಲಿ ಹೋಗೋಣಂತೆ? ಅಜ್ಜಿ ನಿಂಗೆ ಯಾಕೆ ಭಯ? ನೀನು ಗಾಡೀಲಿ ಹಿಂದೆ ಕೂತ್ಕೊ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಬಾ. ನೀನು ಹೆದರ್ಕೋಬೇಡ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತೀನಿ. ನಿಂಗೆ ಯಾಕೆ ಅಷ್ಟೊಂದು ಭಯ ಮರತಿ? ಬಾ ಮರತಿ, ರೆಡಿ ಆಗು ನೀನು. ಸರಿ ರೆಡಿ ಆಗ್ತೀನಿ. ಅಲ್ಲ ರಿಕ್ಷಾರು ಮಾಡ್ಕೊಂಡು ಹೋಗೋದಿತ್ತು, ಈ ಹುಡುಗನ ಹತ್ರ ಹೇಳಾಳಂತಲ್ಲ ಅವಳು,
ಅಲ್ಲ ಅವಳಿಗೆ ಅಂತ ಮಂಡೆ ಪೆಟ್ಟು ಅಂತ. ಅಲ್ಲ ಈ ಗಾಡಿ ಕೊಲ್ತಿಲ್ಲ ಎಂತಿಲ್ಲ, ಇವ್ನು ಗಾಡಿ ತಗೊಂಡೋಗ್ತೀನಿ ಅಂತಾನೆ. ತಾಯಿಗಾರು ಬುದ್ಧಿ ಬೇಕಾ ಬೇಡ? ಅಲ್ಲ ರಿಕ್ಷಾ ಮಾಡಿದ್ರೆ 350 400 ಕೊಡ್ಬೇಕಂತ ಮಗನ ಹತ್ರ ಹೇಳಿ ಕಳಿಸ್ತಾಳ. ಅಲ್ಲ ಎಲ್ಲಾರು ಬೀಳ್ಸ್ಕಿಲ್ಸ್ಬಿಟ್ಟಾನೇನಂತ ಭಯ ನಂಗೆ. ಅಜ್ಜಿ ಗಟ್ಟಿ ಹಿಡ್ಕೊಂಡ್ಯಾ? ಚೆನ್ನಾಗಿ ಮಾಡಿ ಹಿಡ್ಕ, ಎರಡು ಕೈಲಿ ಹಿಡ್ಕ. ನೀ ಹೆದರ್ಬೇಡ, ಗಟ್ಟಿ ಮಾಡಿ ಹಿಡ್ಕ. ಅತ್ತೆ ಗಟ್ಟಿಯಾಗಿ ಹಿಡ್ಕೊಳ್ರಿ. ಅಲ್ಲಿ ಗುಂಡನ್ನು ಹಿಡ್ಕೊಳ್ರಿ, ಇನ್ನೊಂದು ಕೈಲಿ ಗಾಡಿನೂ ಹಿಡ್ಕೊಳ್ರಿ. ಗುಂಡ ನೀನು ಅಷ್ಟೇ ಅಜ್ಜಿ ನಿಧಾನ ಕರ್ಕೊಂಡು ಹೋಗು. ಮತ್ತೆ ಜೋರಾಗಿ ಓಡ್ಸಕ್ ಹೋಗ್ಬೇಡ, ಎಕ್ಸಲೇಟರ್ ಎಲ್ಲ ಜಾಸ್ತಿ ಕೊಡಕ್ ಹೋಗ್ಬೇಡ, ನಿಧಾನಕ್ಕೆ ಹೋಗು. ಮತ್ತೆ ಅಣ್ಣ ನೋಡಿದ್ರೆ ಬೈತಾನೆ ಮಾರಯ್ಯ, ನಿಧಾನಕ್ಕೆ ಹೋಗು ನೀನು. ಅಣ್ಣ ಮನೆಗೆ ಬರೋಷ್ಟ್ರಲ್ಲಿ ನೀನು ಬರ್ಬೇಕು. ಆಮೇಲೆ ಲೇಟ್ ಗಿಟ್ಟಾಯ್ತು ಅಂದ್ರೆ ಗಾಡಿ ಏನಕ್ಕೆ ಕೊಟ್ಟಿಯಾ ಅಂತಾನೆ, ಬೇಗ ಬರ್ಬೇಕು. ಅಯ್ಯೋ ಅಲ್ಲ ಇವನ್ ಜೊತೆ ಕೂತ್ಕೊಳ್ಳೋಕೆ ನಂಗೆ ಭಯ ಆಯ್ತದೆ. ಅಲ್ಲ ಮೊದಲೇ ಸೊಂಟ ನೋವು ಬೆನ್ನು ನೋವು, ಸೊಂಟ ಏನು ಮುರಿದು ಅದಂಗೆ ಐತೆ, ಇವನೇನು ಪೂರ್ತಿ ಮುರಿದಾಕ್ತಾನೆ ಎಂತದ ಅಂತ ನಂಗೆ ಭಯ. ಅಲ್ಲ ಗುಂಡ ನಿಧಾನಕ್ಕೆ ಹೋಗಿ ಮಾರಯ್ಯ. ಅಜ್ಜಿ ಅಮ್ಮ ನೀವಿಬ್ರು ಸುಮ್ಮನೆ ಇರ್ತೀರಾ? ನಾನು ಕರ್ಕೊಂಬರ್ತೀನಿ ಅಮ್ಮ, ನೀ ಹೆದರ್ಬೇಡ, ಸುಮ್ಮನಿರು. ಅಜ್ಜಿ ನೀನು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋ ಸಾಕು, ಗಾಡಿ ನಾನು ಓಡಿಸ್ತೀನಿ, ಸುಮ್ಮನಿರು ನೀನು ಭಯ ಹೆದರ್ಕೊಂಬೇಡ ನೀನು. ಸರಿ ಸರಿ, ಬಾಯ್ ಬಾಯ್, ಹುಷಾರಾಗಿ ಹೋಗಿ ಬನ್ರಿ, ಬಾಯ್. ಅಯ್ಯೋ ಅಜ್ಜಿ ಗಾಡಿ ಯಾಕೋ ಒಂದು ಸೈಡ್ ಹೋಗ್ತೈತೆ, ಇದಕ್ಕೆ ಎಂತ ಆಯ್ತು? ಅಯ್ಯೋ ದೇವ್ರೇ, ಬ್ರೇಕ್ ಹಿಡಿತಾ ಇಲ್ಲ. ಗುಂಡ ನಾ ಬ್ಯಾಡ ಅಂತ ಹೇಳಿನಲ್ಲ ಮರಯ್ಯ, ನಿನ್ ಗಾಡಿ ತಗೊಬಂದು ನನ್ನ ಸೊಂಟ ಮುರ್ದಾಕ್ತೀಯ ಇವತ್ತು. ಮೊದಲೇ ನಂಗೆ ಸೊಂಟದಲ್ಲಿ ನಡೆಯೋಕ್ಕಾಗಲ್ಲ, ನನ್ನನ್ನು ಬೀಳಿಸ್ಬಿಡ್ಬೇಡ ಗುಂಡ, ನಿಧಾನಕ್ಕೆ ಹೋಗು ಗುಂಡ. ಆಗಿಲ್ಲಂದ್ರೆ ಎಲ್ಲಾದ್ರೂ ನಿಲ್ಸು ಮರಯ್ಯ ಗುಂಡ, ಗಾಡಿಯನ್ನು ನಿಲ್ಸು ಮರಯ್ಯ ಗುಂಡ. ಏ ದೇವ್ರೆ, ಜಟಿಂಗ ಹೈಗುಳಿ ಬೊಬ್ಬರ್ಯ, ಅಯ್ಯೋ ಮಾಕಳ್ತಿ ವೆಂಕಟರಮಣ ಗೋವಿಂದ ಅಚ್ಯುತ ನಾರಾಯಣ, ಕಾಪಾಡಪ್ಪ ದೇವ್ರೆ ಭಗವಂತ, ಶ್ರೀರಾಮ ಜಯರಾಮ ಆಂಜನೇಯ ದೇವ್ರೆ ಭಗವಂತ, ಮಗಣಪತಿ ಕಾಪಾಡಪ್ಪ ದೇವ್ರೆ, ಶ್ರೀರಾಮ ತಾಯಿ ಕಾಪಾಡಪ್ಪ ದೇವ್ರೆ. ನಾನು ಹುಷಾರಾಗಿ ಮನೆಗೆ ಹೋದ್ರೆ ನಿಂಗೊಂದು ಈಡ್ಗಾಯಿ ಹೊಡಿತೀನಿ ದೇವ್ರೆ ಭಗವಂತ. ನಾನು ನಿಂಗೆ ಕಾಣಿಕೆ ಹಾಕ್ತೀನಿ, 10 ರೂಪಾಯಿ ಹುಂಡಿಗೆ ಹಾಕ್ತೀನಿ, ಕಾಪಾಡಪ್ಪ ದೇವ್ರೆ ಭಗವಂತ. ದೇವ್ರೆ ಏನಾದರೂ ಮಾಡಿ ನಾನು ಕಾಪಾಡಪ್ಪ, ನನ್ನ ಗಾಡಿ ಗುಂಡನ ಹತ್ರ ಗಾಡಿ ಚೆನ್ನಾಗಿ ಓಡ್ಸಕ್ ಧೈರ್ಯ ಕೊಡಪ್ಪ ದೇವ್ರೆ ಭಗವಂತ, ಕಾಪಾಡಪ್ಪ ದೇವ್ರೆ ಭಗವಂತ. ನಾನು ನಿಂಗೆ ಹಾಕಿ ಕಟ್ಕೊತೀನಿ ದೇವ್ರೆ, 11 ರೂಪಾಯಿ ಕಾಣಿಕೆ ಹಾಕ್ತೀನಿ ದೇವ್ರೆ, ಬಂದ್ ಕೂಡಲೇ 11 ರೂಪಾಯಿ ಹುಂಡಿ ಕಾಣಿಕೆ ಹಾಕ್ತೀನಿ. ನಾನು ಹುಷಾರಾಗಿ ಕರ್ಕೊಂಬರೋಗಿ ಮಾಡಪ್ಪ ದೇವ್ರೆ ಭಗವಂತ, ನಂಗೆ ಭಯ ಆಗ್ತೈತೆ. ಅಜ್ಜಿ ಬ್ರೇಕ್ ಹಿಡಿತಾ ಇಲ್ಲ ಅಜ್ಜಿ, ಎಷ್ಟು ಹಿಡಿದ್ರು ಬ್ರೇಕ್ ಹಿಡಿತಿಲ್ಲ ಅಜ್ಜಿ, ಗಾಡಿ ಒಂದು ಸೈಡ್ ಹೋಗ್ತೈತೆ ಅಜ್ಜಿ. ಗಾಡಿ ಸೈಡಿಗೆ ಹೋಗ್ದಿದ್ರೆ ಸಾಕಪ್ಪ ದೇವ್ರೆ, ಗಾಡಿ ನನ್ನ ಗುಂಡನ್ ಗಾಡಿ ಓಡ್ಸಂಗ್ ಮಾಡಪ್ಪ ದೇವ್ರೆ. ದೇವ್ರೆ ಭಗವಂತ, ನನ್ ಸೊಂಟ ಮುರಿದೋಯ್ತಲ್ಲಪ್ಪ ದೇವ್ರೆ ಭಗವಂತ. ಏ ದೇವ್ರೆ ಭಗವಂತ, ನನ್ ಸೊಂಟ ಮುರಿದೋಯ್ತು, ಯಾರಾದ್ರೂ ಇದ್ರು ಬನ್ನಿಯಪ್ಪ ಕಾಪಾಡಿ, ನನ್ ಸೊಂಟ ಮುರಿದಾಗ್ದ ಗುಂಡ, ನನ್ ಸೊಂಟ ಮುರಿದೋಯ್ತು. ಅಜ್ಜಿ ಯಪ್ಪ, ನನ್ ಸೊಂಟ ಮುರಿದೋಯ್ತು ಅಜ್ಜಿ, ನಂಗೂ ಹೇಳಕ್ಕಾಗ್ತಿಲ್ಲ, ಬಿದ್ದು ಹೊಡ್ತಕ್ಕಿಲ್ಲೇ ಒಂದ ಮಾಡ್ಕೊಬಿಟ್ಟಿನಿ, ಚಡ್ಡಿ ಎಲ್ಲ ಒದ್ದಾಗೈತಜ್ಜಿ. ಏ ದೇವ್ರೆ ಅಜ್ಜಿ, ಅಯ್ಯೋ ಯಾರಾದ್ರೂ ಬಂದು ನಂಗೆ ಸ್ವಲ್ಪ ಹೆಲ್ಪ್ ಮಾಡಿ. ಅಯ್ಯೋ ದೇವ್ರೆ, ನನ್ನ ಸೊಂಟ ಮುರಿದಾಕ್ಬಿಟ್ಟ ನನ್ನ ಮೊಮ್ಮಗ ದೇವ್ರೆ, ನಾನು ಯಾಕಾದ್ರೆ ಇವನ ಜೊತೆ ಬಂದಪ್ಪ ದೇವ್ರೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಂಗೆ ಸರಿಯಾಗಿ ಮಾತಾಡೋಕ್ಕೂ ಆಗ್ತಿಲ್ಲ ಫ್ರೆಂಡ್ಸ್, ನನ್ನ ಸೊಂಟ ಮುರಿದೋಗೈತೆ. ನಾನು ಹೋಗಿ ನನ್ನ ಸೊಂಟ ಸರಿ ಮಾಡ್ಕೊಂಡು ಬರ್ತೀನಿ. ನನ್ನ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ ಯು, ಬಾಯ್ ಬಾಯ್.